ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಅವಧಿ ವಿಸ್ತರಣೆಯನ್ನು ಮಾಡಲಾಗಿದೆ. ಚುನಾವಣಾ ಆಯೋಗದಿಂದ ಹೊಸ ವೇಳಾಪಟ್ಟಿ ಇದೀಗ ಪ್ರಕಟಗೊಂಡಿದೆ. ಆಗಸ್ಟ್ 8ರಂದು ಮತಗಟ್ಟೆಗಳ ಮರು ಹೊಂದಾಣಿಕೆ ಪೂರ್ಣ ಆಗಬೇಕು. ಜೂನ್ 30ರಿಂದ ಆಗಸ್ಟ್ 8ರವರೆಗೆ ಮನೆ ಪರಿಶೀಲನೆ ಮಾಡುವಂತ ಕೆಲಸ ಈಗೇನು ಆಗ್ತಾ ಇದೆ ಅದು ಆಗಸ್ಟ್ 8ರವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಒಂದು ಪ್ರಕಟಣೆ ಆಗತ್ತೆ. ಸೆಪ್ಟೆಂಬರ್ 16ರವರೆಗೆ ಹಕ್ಕು ಅಥವಾ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 15ರವರೆಗೆ ಆಕ್ಷೇಪಣೆಗಳ ವಿಲೇವಾರಿಯನ್ನ ಮಾಡಲಾಗುತ್ತೆ. ಅಕ್ಟೋಬರ್ 19ರಂದು ಅಂತಿಮವಾಗಿ ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಕರ್ನಾಟಕ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಗಡುವನ್ನ ಭಾರತೀಯ ಚುನಾವಣಾ ಆಯೋಗ ಇದೀಗ ವಿಸ್ತರಿಸಿದೆ. ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿ ಮನವಿ ಅನುಸರಿಸಿ ಎಸಿಐ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಚುನಾವಣಾ ಆಯೋಗವು ಸಿಇಒಗೆ ಪರಿಷ್ಕೃತವಾದಂತಹ ವೇಳಾಪಟ್ಟಿ ಯಾವುದು ಅನ್ನೋದಾಗಿಯೂ ಕೂಡ ತಿಳಿಸಿದೆ. ಎಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತನ್ನ ನಿರ್ಧಾರದ ಬಗ್ಗೆ ತಿಳಿಸಬೇಕಾಗತ್ತೆ. ಇದರ ಜೊತೆಗೆ ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಪರಿಷ್ಕೃತ ವೇಳಾಪಟ್ಟಿಯ ಬಗ್ಗೆ ಲಿಖಿತವಾಗಿ ತಿಳಿಸೋದಕ್ಕೆ ಸಿಇಒಗಳನ್ನ ಕೇಳಿದೆ. ಚುನಾವಣಾ ಆಯೋಗವು ಕರಡು ಮತದಾರರ ಪಟ್ಟಿಯನ್ನ ಆಗಸ್ಟ್ 5ರ ಬದಲಿಗೆ ಈಗೇನು ಆಗಸ್ಟ್ 5 ಅಂತ ಹೇಳಿ ಡಿಸೈಡ್ ಆಗಿತ್ತು, ಡಿಕ್ಲೇರ್ ಆಗಿತ್ತು, ಅದರ ಬದಲಾಗಿ ಆಗಸ್ಟ್ 17ರಂದು ಬಿಡುಗಡೆ ಮಾಡಲಾಗುವುದು ಅನ್ನೋದಾಗಿ ತಿಳಿಸಲಾಗಿದೆ. ಅದೇ ರೀತಿ ಮನೆ ಬಾಗಿಲಿಗೆ ಪರಿಶೀಲನೆ ಪ್ರಕ್ರಿಯೆ ಈಗ ಜುಲೈ 29ರ ಬದಲಿಗೆ ಆಗಸ್ಟ್ 8ರವರೆಗೂ ಕೂಡ ಮುಂದುವರಿಯುತ್ತೆ. ನಂತರ ಸೆಪ್ಟೆಂಬರ್ 16ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಒಂದು ಡ್ಯೂರೇಷನ್ ಇರುತ್ತೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಆಗಸ್ಟ್ 17ರಿಂದ ಅಕ್ಟೋಬರ್ 15ರ ನಡುವೆ ವಿಲೇವಾರಿ ಮಾಡಲಾಗುತ್ತೆ. ಅಂತಿಮವಾಗಿ ಫೈನಲ್ ಆಗಿ ಒಂದು ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7ರ ಹಿಂದಿನ ದಿನಾಂಕಕ್ಕಿಂತ 12 ದಿನಗಳ ನಂತರ, ಈ ಹಿಂದೆ ಡಿಸೈಡ್ ಆಗಿರೋದು ಅಕ್ಟೋಬರ್ 7ರಂದು ಒಂದು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಆ ಒಂದು ರಿಪೋರ್ಟ್ ಅಂತ ಹೇಳಿ. ಆದರೆ ಈಗ ಆ ಒಂದು ದಿನಾಂಕ ಬದಲಾಗಿ 12 ದಿನಗಳ ನಂತರ ಅಂದರೆ ಅಕ್ಟೋಬರ್ 19ರಂದು ಫೈನಲೈಸ್ ಮಾಡಲಾಗುತ್ತೆ. ಚುನಾವಣಾ ಆಯೋಗದ ಪ್ರಕಾರವಾಗಿ ಈ ಒಂದು ಕಾರ್ಯದ ಉದ್ದೇಶ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸೋದಕ್ಕೆ, ಸಮಗ್ರವಾದಂತಹ ರಿಪೋರ್ಟ್ ಅನ್ನ ಕಲೆ ಹಾಕಬೇಕು ಅಂತ ಹೇಳಿದ್ರೆ ಟೈಮ್ ಬೇಕಾಗತ್ತೆ, ಸಮಯ ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಇದೀಗ ವಿಶೇಷ ತೀವ್ರ ಪರಿಷ್ಕರಣೆಯ ಗಡುವು ಏನು ನೀಡಲಾಗಿತ್ತು ಅದನ್ನ ಭಾರತೀಯ ಚುನಾವಣಾ ಆಯೋಗ ವಿಸ್ತರಿಸಿದೆ.